ನಮಸ್ಕಾರ. ಸಂತೋಷ್ ಅಂದ್ಬಿಟ್ಟು ನಿಮ್ಗೆ ಈ ಟೌನ್ ಅವ್ರ ಬಗ್ಗೆ ಏನು ಎಲ್ಲಿಂದ ಮಾಹಿತಿ ಸಿಗ್ತಾನ? ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಆದ್ರೆ ನನ್ಗೆ ಇದ್ರಲ್ಲಿ ಅದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಆಮೇಲೆ ಆಫೀಸ್ ಇತ್ತು, ಆಫೀಸ್ಗೆ ಹೋಗಿ ಚೆಕ್ ಮಾಡಿಸಿದೆ. ಅವರೆಲ್ಲ ನನ್ಗೆ ಡೀಟೇಲ್ ಆಗಿ ಹೇಳಿದ್ರು. ಮತ್ತೆ ಅವರ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪರಿಚಯ ಮಾಡಿಕೊಟ್ರು. ಮತ್ತೆ ನನ್ನ ಸೇರ್ಸ್ಕೊಂಡ್ರು, ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿದ್ರೆ ಗ್ರೂಪ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ಅದ್ರಲ್ಲಿ ಮಾಹಿತಿ ಕೊಟ್ರು. ಗ್ರೂಪ್ ಅಲ್ಲಿ ಯಾವ ತರ ನಿಮ್ಗೆ ಮಾಹಿತಿ ಕೊಟ್ರು? ಇದು ಯಾವ ತರ ಇದ್ರಲ್ಲಿ ಕೆಲಸ ಮಾಡ್ಬೇಕು, ಇದ್ರಲ್ಲಿ ಏನು ಉಪಯೋಗ ಇದೆ, ಇದರಿಂದ ನಾವ್ ಯಾವ ತರ ಮುಂದೆ ಬರ್ಬೋದು, ನಮ್ಮ ಸಂಪಾದನೆ ಯಾವ ತರ ಮುಂದಕ್ಕೆ ಹೋಗ್ಬೋದು, ನಮ್ ಜೀವನ ಯಾವ ತರ ರೂಪಿಸ್ಕೋಬಹುದು ಅನ್ನೋದು ಹೇಳ್ಕೊಟ್ರು. ಆದ್ರೆ ಈ ಗೌರ್ಮೆಂಟ್ ಕೊಟ್ಟಿರೋ ರೇಟಲ್ಲಿ ನಮ್ಮ ಮಾಡ್ತಾ ಇದ್ದೀನಲ್ಲ ಕೆಲಸ, ಅದರಲ್ಲಿ ನಮ್ ಸಂಪಾದನೆ ಚೆನ್ನಾಗಿದೆ. ಅದರಿಂದ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಈ ಗ್ರೂಪ್ ಅಲ್ಲಿ ಇರೋರಿಗೆ ಏನ್ ಹೇಳಕ್ ಬಯಸ್ತೀರ? ನನ್ನ ಅಣ್ತಮ್ಮದಿಗೆಲ್ಲ ಏನ್ ಹೇಳಕ್ ಅಂದ್ರೆ, ನನ್ನ ಚಾಲಕರ ಒಂದವರು ಯಾರು ಎಷ್ಟು ಜನ ಇದಾರೆ, 10 ಜನ ಬಂದು ಇದರಲ್ಲಿ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಜೀವನನ ರೂಪಿಸ್ಕೊಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಗ್ರೂಪ್ ಅಲ್ಲಿ ಬಂದು ಮಾಹಿತಿಗಳೆಲ್ಲ ತಿಳ್ಕೊಂಡಿದ್ದೀರಾ. ಇದರಿಂದ ನೀವೇ ಯಾವ ತರ ಬದಲಾಗ್ತೀರಾ? ಈ ಮಾಹಿತಿಯಿಂದ ಬದಲಾಗೋದೇ, ನಾನು ಆಲ್ರೆಡಿ ಬದಲಾಗಿದ್ದೀನಿ. ಯಾವ ತರ ಅಂದ್ರೆ ಮೊದ್ಲು ಡ್ರೈವರ್ ಆಗಿ ಕೆಲಸ ಮಾಡಿದ್ದೆ, ಇವಾಗ ನನ್ ಬಿಸ್ನೆಸ್ ನಾನೇ ಓನರ್ ಆಗಿ. ಇಷ್ಟು ಮಾಹಿತಿ ಗೊತ್ತಿರೋ ಇದಕ್ಕಿನ ಬೇಕೇನ ಬದಲಾವಣೆ? ಇಷ್ಟು ಮಾಹಿತಿ ಗೊತ್ತಿರೋ ಹಾಗೆ ನಾನು ತುಂಬಾ ಸಂತೋಷ ಇದೆ. ಧನ್ಯವಾದಗಳು.